ಬಿಡದಿ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ಈಗ ಬಿಡದಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ಈ ಸಂಘಟನೆಗಳಿಂದ ಈಗ ಬಿಡದಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಬಿಡದಿ ಚಲೋನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಕೂಡ ಭಾಗಿಯಾಗಿದ್ದಾರೆ. ಪೊಲೀಸ್ ಅನುಮತಿ ಇಲ್ಲ, ಆ ಕಾರಣ ಪಾದಯಾತ್ರೆಯನ್ನ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಆದರೆ ಪಾದಯಾತ್ರೆ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನೋಟಿಸ್ ಕೂಡ ನೀಡಲಾಗಿದೆ, ಯಾವುದೇ ರ್ಯಾಲಿಯನ್ನ ಮಾಡುವಂತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಅನ್ನದಾತರ ಕಿಚ್ಚು ಇವತ್ತು ಹೆಚ್ಚಾಗಿದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬಿಡದಿ ಚಲೋನಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಅನೇಕ ರೈತರು ಕೂಡ ಆಗಮಿಸಿ ಇವತ್ತು ಈ ಬಿಡದಿ ಚಲೋನಲ್ಲಿ ಪಾಲ್ಗೊಂಡಿದ್ದಾರೆ. ಸಾವಿರಾರು ರೈತರು ಹೋರಾಟಕ್ಕೆ ಬಂದಿದ್ದಂಥ ರೈತರ ಬಸ್ ಅನ್ನ ತಡೆದಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿಭಟನೆಗೆ ಬಂದಿದ್ರು ರೈತರು. ಪೊಲೀಸರು ಮತ್ತು ರೈತರ ನಡುವೆ ತೀವ್ರ ವಾಗ್ವಾದಗಳು ಕೂಡ ಈ ಸಂದರ್ಭದಲ್ಲಿ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ರ್ಯಾಲಿಗಳಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸೂಚನೆಯನ್ನ ನೀಡಲಾಗಿತ್ತು, ನೋಟಿಸ್ ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಹಾಗೂ ರೈತರ ನಡುವೆ ವಾಗ್ವಾದಗಳು ಕೂಡ ನಡೆದಿದೆ. ಹಸಿರು ಸೇನೆಗೆ, ರೈತರಿಗೆ, ನಮ್ಮ ಭೂಮಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಇವತ್ತು ಅವಕಾಶ ಇರಲಿಲ್ಲ, ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ರು, ಆದ್ರೂ ಕೂಡ ಈಗ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ರೈತರ ಆಕ್ರೋಶ ಹೆಚ್ಚಾದಂತೆ ಕಾಣಿಸ್ತಾ ಇದೆ, ಡೀಟೇಲ್ಸ್ ಏನಿದೆ? ಯಶಸ್ವಿನಿ, ಏನೋ ಬಿಡದಿಯಲ್ಲಿ ಭೂಸ್ವಾಧೀನವನ್ನ ವಿರೋಧಿಸಿ ಇವತ್ತು ಬಿಡದಿ ಚಲೋವನ್ನ ಕೊಟ್ಟಿದ್ರು. ಈ ಒಂದು ಕರೆಗೆ ಒಂದು ಕಡೆಯಲ್ಲಿ ಪೊಲೀಸರ ಅನುಮತಿ ಸಿಕ್ಕಿರ್ಲಿಲ್ಲ. ಟ್ರ್ಯಾಕ್ಟರ್ಗಳ ಮೂಲಕ ರ್ಯಾಲಿಯನ್ನ ಮಾಡ್ತೀವಿ, ಇದಕ್ಕೆ ಅನುಮತಿಯನ್ನ ಕೋರಿ ಪತ್ರವನ್ನ ಕೂಡ ಪೊಲೀಸ್ ಇಲಾಖೆಗೆ ಬರೆಯುವಂತ ಕೆಲಸವನ್ನ ಮಾಡಿದ್ರು. ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆ ಆದ್ರೆ ಬಿಡದಿ ಪೊಲೀಸ್ ಠಾಣೆಗೆ ಕೂಡ ಒಂದು ಅನುಮತಿ ಕೋರಿ ಪತ್ರವನ್ನ ಬರೆಯುವಂತ ಕೆಲಸವನ್ನ ರೈತ ಸಂಘಟನೆಗಳು ಮಾಡಿದ್ರು. ಆದ್ರೆ ರೈತ ಸಂಘಟನೆಯೇ ಈ ಒಂದು ಅನುಮತಿ ಕೋರಿ ಬರೆದಿದ್ದಂತಹ ಪತ್ರ ಏನಿದೆ, ಆ ಒಂದು ಪತ್ರಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಕೊಡ್ಲಿಲ್ಲ. ಅದರ ಜೊತೆಗೆ ಯಾವುದೇ ರೀತಿಯಾಗಿ ರ್ಯಾಲಿಯನ್ನ ನಡೆಸದಂತೆ ಪೊಲೀಸ್ ಇಲಾಖೆ ಕೂಡ ಸೂಚನೆಯನ್ನು ನೀಡಿತ್ತು. ಈ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಆರಂಭದಲ್ಲಿ ವಿಘ್ನ ಎಂಬಂತೆ ರೈತರು ಮತ್ತೆ ಪೊಲೀಸರ ನಡುವೆ ಒಂದಿಷ್ಟು ಅಸಮಾಧಾನ ಸೃಷ್ಟಿಯಾಗಿತ್ತು. ಆದ್ರೆ ಪೊಲೀಸರ ಮಾತನ್ನ ನಾವು ಯಾವುದೇ ಮಾತಿಗೂ ಕೇರ್ ಮಾಡೋದಿಲ್ಲ ಎಂಬಂತೆ ರ್ಯಾಲಿ ನಡೆಸಿದ್ರೆ ಇವತ್ತು ಪಾದಯಾತ್ರೆಯನ್ನ ನಡೆಸಿರುವಂತದ್ದು. ಸುಮಾರು 100 ರೈತರು ಒಂದು ಕಡೆಯಲ್ಲಿ ಪಾದಯಾತ್ರೆಯನ್ನ ಬೈರಮಂಗಲದಿಂದ ಅಲ್ಲಿರುವಂತಹ GKK ಸರ್ಕಲ್ ಏನಿದೆ ಅಲ್ಲಿಯವರೆಗೆ ನಡೆಸಿದ್ರೆ, ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ರೈತರು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಅವರನ್ನ ತಡೆಯುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ರೈತರ ನಡುವೆ ವಾಗ್ವಾದ ಜೋರಾಗಿರುವಂತದ್ದು. ಸದ್ಯ ಇದೀಗ ಅಲ್ಲಿ ಬಂದಿದ್ದಂತಹ ರೈತರೇನಿದ್ದಾರೆ ಅವರನ್ನ ಸಮಾಧಾನ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಯಶಸ್ವಿಯಾಗಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್. ಬಸ್ ತಡಿತಾ ಇದ್ದಾರೆ, ಬಸ್ ಅನ್ನ ತಡಿತಾ ಇದ್ದಾರೆ. ರೈತ ಸಂಘಕ್ಕೆ ರೈತರು ಬಂದಿರುವಂತಹ ಬಸ್ ಅನ್ನ ತಡಿತಾ ಇದ್ದಾರೆ. ಅಡ್ಡ ಹಾಕ್ತಾ ಇದ್ದಾರೆ, ಕಾರ್ಗಳನ್ನ ಅಡ್ಡ ಹಾಕಿ ರೈತರು ಬಂದಿರೋ ಬಸ್ ತಡಿತಾ ಇದ್ದಾರೆ. ರೈತರು ಬಂದಿರೋ ಬಸ್ ತಡಿತಾ ಇದ್ದಾರೆ, ಕಾರ್ ಅಡ್ಡ ಹಾಕಿ ಕಾರ್ನ ಅಡ್ಡ ಹಾಕಿ ರೈತರು ಬಂದಿರೋ ಬಸ್ ತಡಿತಾ ಇದ್ದಾರೆ. ರೈತರು ಬಂದಿರೋ ಬಸ್